ಥ್ಯಾಂಕ್ ಯು ಡಾಕ್ಟರ್. ಹಾಗಾದ್ರೆ ನಾವು ಅವ್ರನ್ನ ನೋಡ್ಬೋದಾ? ಈಗಾಗೋದಿಲ್ಲ, ಅವ್ರಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ಪ್ರಜ್ಞೆ ಬಂದ ಕೂಡಲೇ ನಮ್ಮವ್ರು ಇನ್ಫಾರ್ಮ್ ಮಾಡ್ತಾರೆ, ಆಗೋಗಿ ನೀವು ನೋಡ್ಬೋದು. ಬಟ್ ನಥಿಂಗ್ ಟು ವರಿ, ಹಿ ಈಸ್ ಆಲ್ ರೈಟ್. ನಾನು ಹೇಳಿಲ್ವಾ ಅಕ್ಕ ಅಣ್ಣಂಗೆ ಏನೂ ಆಗಲ್ಲ ಅಂತ? ಈಗ್ಲಾದ್ರೂ ಅಳೋದನ್ನ ನಿಲ್ಸಿ. ನೀವ್ ಹೀಗೆ ಅಳೋದನ್ನ ಅಣ್ಣ ಏನಾರು ನೋಡಿದ್ರೆ ಅವ್ರು ಇನ್ನೂ ನೊಂದ್ಕೋತಾರೆ. ಡ್ಯಾಡ್, ನಾನು ಬೇರೆ ಪ್ರೊಸೀಜರ್ ಎಲ್ಲ ಏನಿದೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡ್ಬಂದ್ಬಿಡಿ. ಹಾ, ಹುಷಾರು. ಅಳ್ಬೇಡಿ. ಎಕ್ಸ್ಕ್ಯೂಸ್ ಮಿ ಡಾಕ್ಟರ್. ಹಾ, ನಾನಾಗ್ಲೇ ನಿಮ್ಗೆ ನನ್ಗೊಂದು ಪ್ರಾಬ್ಲಮ್ ಇದೆ, ಅದಕ್ಕೊಂದು ಸೊಲ್ಯೂಷನ್ ಬೇಕಾಗಿತ್ತು, ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು ಅಂತ ಕೇಳಿದೆ. ನೀವು ಇವಾಗ ಫ್ರೀ ಇದ್ರೆ ನಾನು ಒಂಚೂರು ಮಾತಾಡ್ಬೋದಾ? ಶೋರ್. ಅದೇನು ಅಂತ ಹೇಳಿ. ಥ್ಯಾಂಕ್ ಯು ಡಾಕ್ಟರ್. ಅದು ಏನು ಅಂದ್ರೆ, ನಾನು ಕುಡಿಯೋ ಎಣ್ಣೆಯಿಂದ ನನಗೆ ನಶೆನೇ ಸಿಗ್ತಿಲ್ಲ ಡಾಕ್ಟರ್. ಪ್ರಾಬ್ಲಮ್ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾನು ಆಲ್ಕೋಹಾಲ್ ಬಾಯಿಗೆ ಇಟ್ಕೋತಿದ್ದಾಗೇನೆ ವಾಮಿಟಿಂಗ್ ಸೆನ್ಸೇಷನ್ ಸ್ಟಾರ್ಟ್ ಆಗುತ್ತೆ. ಹಾಗಂತ ನಾನು ಲೋಕಲ್ ಡ್ರಿಂಕ್ಸ್ ಎಲ್ಲ ಕುಡಿಯಲ್ಲ ಡಾಕ್ಟರ್. ಬ್ರ್ಯಾಂಡೆಡ್ ಸ್ಕಾಚ್ ವಿಸ್ಕಿನೇ ಕುಡಿಯೋದು, ಫಾರಿನ್ ಬ್ರ್ಯಾಂಡು. ಆದ್ರೂ ಈ ಪ್ರಾಬ್ಲಮ್ ಆಗ್ತಿದೆ. ಯಾಕೆ ಅಂತ ಗೊತ್ತಾ? ಮೋಸ್ಟ್ಲಿ ಡ್ರಿಂಕ್ಸ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ. ಡ್ರಿಂಕ್ಸ್ ನೋ ಪ್ರಾಬ್ಲಮ್ ಡಾಕ್ಟರ್. ನಿಮಗ್ ಬಂದ ಅನುಮಾನ ನನಗೂ ಬಂದು ಒಂದು ಟೆಸ್ಟ್ ಮಾಡು ಬಿಟ್ಟೆ. ನನ್ನ ಬಾವ, ನಮ್ಮ ಮನೆ ಕೆಲಸದೋನು ಇವಾಗ ಬೆಡ್ ಮೇಲೆ ಮಲ್ಕೊಂಡಿದ್ದಾನ. ನನ್ನ ಫ್ರೆಂಡು, ಅವನ್ಗೂ ಚೆನ್ನಾಗಿ ಕುಡ್ಸಿದೀನಿ. ಅವರೆಲ್ಲ ಚೆನ್ನಾಗಿ ಟೈಟ್ ಆಗಿ ಫುಲ್ಲು ಮನೆಗೆ ಹೋಗ್ದಿರೋ ಪರಿಸ್ಥಿತಿಲಿ ನಿಂತ್ಕೊಂಡಿದ್ದಾರೆ. ಆದ್ರೆ ನನಗ್ ಮಾತ್ರ ನಶೆ ಸಿಗ್ತಿಲ್ಲ ಡಾಕ್ಟರ್. ನನಗ್ ಮಾತ್ರ ಪ್ರಾಬ್ಲಮ್ ಆಗ್ತಿದೆ. ಈ ತರ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಏನಾದ್ರೂ ಮೆಡಿಕಲ್ ಇಶ್ಯೂ ಇದೆಯಾ ಡಾಕ್ಟರ್? ಇಂಥ ಪ್ರಾಬ್ಲಮ್ನ ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು. ಒಂದು ಸಜೆಷನ್ ಕೊಡ್ತೀನಿ, ಹಾಗೆ ಮಾಡ್ತೀರಾ? ಅಯ್ಯೋ ಡಾಕ್ಟರ್, ನೀವು ಸಜೆಷನ್ ಕೊಡ್ಲಿ ಅಂತಾನೆ ನಾನು ನಿಮ್ಮ ಹತ್ರ ಬಂದಿತ್ತು. ನೀವೇನಾದ್ರೂ ಸಜೆಷನ್ ಕೊಟ್ಟು ನನಗೆ ಕಿಕ್ ಬರುತ್ತೆ ಅನ್ನೋದಾದ್ರೆ ನಿಮ್ಮ ಹಾಸ್ಪಿಟ್ಲಲ್ಲಿ ಒಂದು ಬೆಡ್ ನನ್ನ ಹೆಸರಿಗೆ ಬರ್ಸ್ಕೊಬಿಡ್ತೀನಿ. ಹೇಳಿ. ನೋಡಿ, ಡ್ರಿಂಕ್ಸ್ ಒಳ್ಳೇದಲ್ಲ. ಅದು ಯಾವತ್ತಿದ್ರೂ ಮನುಷ್ಯನ ಬಲಿ ತಗೊಳುತ್ತೆ. ಈಗ ನಿಮ್ಗೆ ಬಂದಿರೋ ಸಮಸ್ಯೆ ನೋಡಿದ್ರೆ ಅದು ನಿಮ್ ಒಳ್ಳೇದಕ್ಕೆ ಅನ್ಸುತ್ತೆ. ಹಾಗಾಗಿ ನೀವದನ್ನ ಬಿಟ್ಬಿಡೋದೇ ಒಳ್ಳೇದು. 3 ದಿನ ಕುಡಿಯದೇ ಇರೋದಕ್ಕೆ ನಿಮ್ಮ ಗೆಳೆಯನ ಪ್ರಾಣ ಉಳಿಸಿದ್ದೀರಾ. ಇನ್ನು ನೀವು ಜೀವನ ಪರ್ಯಂತ ಕುಡಿದಿದ್ರೆ ಎಷ್ಟು ಪ್ರಾಣ ಉಳಿಸ್ಬೋದಲ್ವಾ? ಅಲ್ಲ ಡಾಕ್ಟರ್, ಸಜೆಷನ್ ಕೊಡಿ ಅಂದ್ರೆ ನನ್ನ ಜೀವನದಿಂದ ಎಣ್ಣೆನೇ ಕಿಕ್ಔಟ್ ಮಾಡ್ತಿದ್ದೀರಲ್ಲ ನೀವು. ಅಲ್ಲ, ನಾನು ರಕ್ತದಾನ ಮಾಡುವಂತ ಮೆಷಿನು ಅನ್ಕೊಂಡಿದ್ದೀರಾ? ಏನೋ ನನ್ನ ಫ್ರೆಂಡ್ ಪ್ರಾಬ್ಲಮ್ ಅಂತ ಅವನಿಗೆ ರಕ್ತ ಕೊಟ್ಟೆ, ಅದನ್ನೇ ಕೆಲಸ ಮಾಡ್ಕೊಂಡ್ಬಿಡ್ಲಾ? ರಕ್ತದಾನ ಶ್ರೇಷ್ಠ ದಾನ ಅಂತ ಕೇಳಿಲ್ವಾ? ಥ್ಯಾಂಕ್ ಯು ಡಾಕ್ಟರ್. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ನನ್ನ ಹೆಸರು ತಾರಕ್ ಅಂತ, ಕರ್ಣ ಅಲ್ಲ. ನಿಮ್ ಕೆಲ್ಸ ನೀವು ಮುಂದುವರಿಸಿ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸಮೋ. ನಿನ್ಗೋಸ್ಕರ ಸಖತ್ತಾಗಿರೋ ಕಾಫಿ ಮಾಡಿದೀನಿ, ತಗೋ. ಏನ್ ಇವತ್ ನೀವ್ ಕಾಫಿ ತಗೊಂಡ್ ಬಂದಿದ್ದೀರಾ? ಮನೇಲಿ ಕೆಲಸ ಮಾಡೋದಕ್ಕೆ ಅಂತಾನೆ 3 ಜನ ಇದಾರಲ್ಲ, ಅವರೆಲ್ಲ ಏನ್ ಮಾಡ್ತಿದ್ದಾರೆ? ಈ ನಮ್ಮ ಮನೆ ಕೆಲ್ಸದವ್ರ ಬಗ್ಗೆ ಏನ್ ಹೇಳೋದು ಸಮ್ಮು? ಆ ಗೋವಿಂದನಿಗೆ ಸ್ವಲ್ಪ ಕಾಫಿ ಮಾಡ್ಕೊಡಪ್ಪ ಅಂತ ಹೇಳಿದ್ರೆ ರಾತ್ರಿ ಇಡೀ ದೊಡ್ಡ ಯಜಮಾನ್ರಿಗೋಸ್ಕರ ಕಾಯ್ತಿದೆ, ನಾನು ನಿದ್ದೆ ಮಾಡ್ಬೇಕು ಅಂತ ಹೇಳ್ದ. ಹೋಗ್ಲಿ, ಆ ಹೊಸ ಕೆಲ್ಸದವ್ಳು ಬಂದಿದ್ದಾಳಲ್ಲ, ಅವಳಿಗೆ ಏನಾದ್ರೂ ಹೇಳೋಣ ಅನ್ಕೊಂಡ್ರೆ ಯಾಕೋ ಗೊತ್ತಿಲ್ಲ, ಅವಳ ಜೊತೆ ಮಾತಾಡಕ್ಕೆ ಇಂಟ್ರೆಸ್ಟ್ ಇಲ್ಲ. ಆಮೇಲೆ ಮಯೂರಿ ಕೇಳಿದ್ರೆ ನಂಗೆ ತುಂಬಾ ಸುಸ್ತಾಗಿದೆ ಸರ್, ನಾನ್ ಬೇಕಾದ್ರೆ ಆಮೇಲೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ಲು. ಈ ಕೆಲ್ಸದವ್ರನ್ನ ನಂಬ್ಕೊಂಡ್ರೆ ನೀನು ಬೆಳಿಗ್ಗೆ ಕಾಫಿ ಮಿಸ್ ಆಗುತ್ತೆ ಅಂತ ನಾನೇ ನನ್ನ ಕೈಯಾರೆ ಮಾಡ್ತಂದ್ಕೊಟ್ಟೆ ಸಮ್ಮು. ಇದೆಲ್ಲ ನಿಮ್ ಇಮ್ಯಾಜಿನೇಷನ್ ಅಂತ ನಂಗೆ ಗೊತ್ತು. ಇಷ್ಟೆಲ್ಲ ಬಿಲ್ಡಪ್ ಕೊಡೋ ಬದಲು ನೀನಿರೋ ಪ್ರೀತಿಯಿಂದ ಮಾಡ್ಕೊಂಡ್ ಬಂದೆ ಅಂತ ಹೇಳ್ಬೋದಿತ್ತಲ್ವಾ? ಇಂಥ ಸಮಯದಲ್ಲೇ ನನ್ನ ಶಾರ್ಪ್ ಮೈಂಡ್ ಕೈ ಕೊಡೋದು. ಒಂದೊಂದ್ಸಲ ನಿನ್ ಮೇಲೆ ಅಪಾರವಾದ ಪ್ರೀತಿ ಇದ್ರು ಅದು ನಿಂಗೆ ಹೇಗೆ ಹೇಳ್ಬೇಕು ಅಂತ ನಂಗೆ ಗೊತ್ತಾಗಲ್ಲ ಸಮ್ಮು. ಪರವಾಗಿಲ್ಲ ಬಿಡಿ, ಪ್ರೀತಿ ಹೇಳ್ಕೊಳಕ್ಕೆ
ನಾವಿಬ್ರೇನ್ ಪ್ರೇಮಿಗಳಲ್ವಲ್ಲ? ಪ್ರೀತಿ ಮಾಡೋದಕ್ಕೆ ಪ್ರೇಮಿಗಳೇ ಇರ್ಬೇಕು ಅಂತ ಏನಿಲ್ಲ ಸಮೋ. ಮನ್ಸಲ್ಲಿ ಪ್ರೀತಿ ಇರ್ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಹೇಗ್ ಬೇಕಾದ್ರೂ ಇಳಿಬಹುದು. ಇದೇ ಪ್ರೀತಿನ ಕೆಲ್ಸದವ್ರ ಮೇಲೆ ತೋರಿಸಿದ್ರೆ ಅವ್ರ ಹತ್ರ ಕೆಲಸ ಮಾಡಿಸ್ಕೋಬೋದಿತ್ತಲ್ವಾ? ಅದನ್ ಬಿಟ್ಟು ಅವ್ರು ಹಾಗೆ ಹೀಗೆ ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಾದ್ರೂ ತಪ್ಪಿತ್ತು. ಅಲ್ಲ ಸಮೋ, ನಾನು ಯಾಕೆ ಈ ಕೆಲಸದವ್ರ ಬಗ್ಗೆ ಇಮ್ಯಾಜಿನ್ ಮಾಡ್ಲಿ? ನಾನು ಇಮ್ಯಾಜಿನ್ ಏನಿದ್ರು ಎಕ್ಸ್ಟ್ರಾ ಲೆವೆಲ್ಗಿರುತ್ತೆ. ಆ ಲೆವೆಲ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹಾಗೆ ನಮ್ಮಲ್ಲಿ ಕೆಲಸ ಮಾಡೋರು ಯಾರು ಈ ತರದವೆಲ್ಲ ತೋರ್ಸಲ್ಲ ಅನ್ನೋದು ಗೊತ್ತಿದೆ. ಏನ್ ಸಮೋ ನೀನು, ನಾನು ಇಷ್ಟೊಂದು ಹೇಳಿದ್ರು ನನ್ನ ಮಾತಿಗೆ ನಮ್ದೆ ಆ ಕೆಲ್ಸದವ್ರ ಪರವಾಗಿ ವಹಿಸ್ಕೊಂಡು ಮಾತಾಡ್ತಿದೀಯಲ್ಲ. ನಿಮ್ ಬಗ್ಗೆ ಗೊತ್ತಿರೋದಕ್ಕೆ ಹೇಳ್ತಾ ಇರೋದು. ಅಲ್ಲ, ಅವ್ರಷ್ಟೆಲ್ಲ ಹೇಳಿದ್ಮೇಲೂ ನೀವೇ ಯಾಕೆ ಕಾಫಿ ಮಾಡ್ಕೊಂಡು ಬರ್ಬೇಕಿತ್ತು? ಅವರಿಗೆ ಹೇಳ್ಬೇಕಿತ್ತು ಕಾಫಿ ಮಾಡ್ಕೊಡಿ ಅಂತ. ಇಲಿಗಳನ್ನ ಇಲಿಗಳ ತರ ನೋಡ್ಬೇಕೆ ಹೊರತು ಇಲಿನ ಹುಲಿಯಾಗಕ್ ಬಿಡಬಾರ್ದು. ಈ ನಮ್ಮ ಮನೆ ಕೆಲ್ಸದವ್ರಿಗೆಲ್ಲ ಇಲಿಗಳ ಅಂತ ಅನ್ಕೋಬೇಡ ಸಮೋ. ಈ ಮಯೂರಿ ಬರೋದಕ್ಕಿಂತ ಮುಂಚೆ ಎಲ್ರು ಹಂಗೆ ಇದ್ರು. ಅವ್ಳು ಬಂದ್ಮೇಲೆ ಎಲ್ರು ಚಿಗುರ್ಕೊಂಡಿದ್ದಾರೆ. ಅದರಲ್ಲೂ ಆ ಗೋವಿಂದ ಇದ್ದಾನಲ್ಲ, ನಮ್ಗೆ ತಿರುಗಿಸ್ಬಿಟ್ಟು ಮಾತಾಡಕ್ ಶುರು ಮಾಡ್ಬಿಟ್ಟಿದ್ದಾನೆ. ಅವ್ನು ನೋಡಿದ್ರೆ ನನ್ನ ಮೈ ಎಲ್ಲ ಉರಿಯುತ್ತೆ. ನಿನ್ನೆ ರಾತ್ರಿ ನೀನೇ ಎಲ್ಲ ನೋಡ್ದಿಯಲ್ಲ ಸಮೋ, ಅವನು ಹೇಗೆಲ್ಲ ಮಾತಾಡ್ದ ಅಂತ. ಅದಕ್ಕೆ ಇವ್ರನ್ನ ಬುದ್ಧಿ ಕಲಿಸಿಲ್ಲ ಅಂದ್ರೆ ನಮ್ಮನೆ ಮನೆ ಕೆಲಸದವ್ರು ಮಾಡ್ಕೊಂಡ್ ಬಿಡ್ತಾರೆ. ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀರಾ? ನಿಮ್ಮಿಂದ ಅವ್ರ ಹತ್ರ ಒಂದ್ ಕಪ್ ಕಾಫಿ ಮಾಡಿಸ್ಕೊಂಡ್ ಬರೋದಕ್ಕೆ ಆಗದೆ ಇದ್ರು ನನ್ನ ಮುಂದೆ ಚೆನ್ನಾಗಿ ಬಿಲ್ಡಪ್ ತಗೋತೀರಾ. ನನ್ನ ನೋಡ್ ಕಲೀರಿ. ನಾನ್ ಸುಮ್ನೆ ಕಣ್ ಬಿಟ್ರೆ ಸಾಕು, ತಲೆ ಬಗ್ಗಿಸ್ಕೊಂಡು ಕೆಲಸ ಮಾಡ್ತಾರೆ. ಆ ತರ ಭಯ ಇಡ್ಬೇಕು. ಅದನ್ ಬಿಟ್ಟು ನನ್ನ ಹತ್ರ ನಾಟಂಕಿ ಆಟ ತೋರಿಸ್ಬೇಡಿ. ಹಾಗಲ್ಲ ಸಮ್ಮು. ಈಗ ನೀವು ಸುಮ್ನೆ ಇದ್ರೆ ನಾನು ಈ ಕಾಫಿ ಕುಡಿತೀನಿ, ಇಲ್ಲ ಅಂದ್ರೆ ತೆಗೆದು ಬಿಸಾಕ್ತೀನಿ. ಕುಡಿ ಕುಡಿ ಸಮ್ಮು. ಓಕೆ 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 ಆಗಿದೆಯಾ ಅದು? ವೆರಿ ನೈಸ್. ನಾನು ನಾಳೆ ಕಾಲ್ ಮಾಡ್ತೀನಿ. ಯಜಮಾನ್ರೆ, ತಾರಕ್ ಇದ್ದಿದ್ದಾನಮ್ಮ? ಇನ್ನೂ ಇಲ್ಲ ಯಜಮಾನ್ರೆ. ನೋಡಮ್ಮ, ದೀಪಕ್ ಆಕ್ಸಿಡೆಂಟ್ ಆಗಿರೋದು, ರಾತ್ರಿ ನಾವು ಅವನನ್ನು ನೋಡಕ್ ಹೋಗಿರೋದು, ಇದು ಯಾವ ವಿಷಯನೂ ಮನೆಯವ್ರಿಗೆ ಗೊತ್ತಾಗಬಾರ್ದು. ಯಾಕೆ ಯಜಮಾನ್ರೆ, ನಾವು ಅವ್ರನ್ನ ನೋಡಕ್ ಹೋಗೋದು ತಪ್ಪಾ? ತಪ್ಪಲ್ಲ. ನಮ್ ಕಂಪ್ನಿನಲ್ಲಿ ಕೆಲಸ ಮಾಡೋರ್ಗೆ ಯಾಕೆ ಅಷ್ಟೊಂದು ಕಾಳಜಿ ತೋರಿಸ್ತೀರಾ ಅಂತ ಜಗಳ ಮಾಡಿದ್ರೆ ಕಷ್ಟ. ಯಜಮಾನ್ರೆ, ಅವರು ನಿಮ್ ಕಂಪನಿನಲ್ಲಿ ಕೆಲಸ ಮಾಡ್ತಾರೆ ಅನ್ನೋದಕ್ಕಿಂತ ಅವರು ಚಿಕ್ಕ ಯಜಮಾನ್ರ ಸ್ನೇಹಿತರು. ಅವರಿಂದ ನಮ್ಗೆ ಎಷ್ಟು ಒಳ್ಳೇದಾಗಿದೆ. ಅಂಥವ್ರು ಇಂಥ ಪರಿಸ್ಥಿತಿಲಿ ಇದ್ದಾರೆ ಅಂದಾಗ ನೋಡಕ್ ಹೋಗೋದು ತಪ್ಪು ಅಂದ್ರೆ ಹೇಗೆ ಯಜಮಾನ್ರೆ? ಅದ್ ನನ್ಗೂ ನಿನ್ಗೂ ಗೊತ್ತಾಗತ್ತಮ್ಮ. ಭಾವನೆಗಳನ್ನು ಕಳ್ಕೊಂಡಿರೋರ್ಗೆ ಹೇಗೆ ಗೊತ್ತಾಗತ್ತೆ?